ಹಾಯ್ ಹಲೋ ಹಾರ್ಟ್ ಟು ಹಾರ್ಟ್ ಸ್ಪೀಚ್ ಚಾನಲ್. ಒಂದು ಟಿ ವಿ ಶೋನಲ್ಲಿ ಸೆಲೆಬ್ರಿಟಿ ಒಬ್ಬರು ಎಲ್ಲ ಟಾಪ್ ರ್ಯಾಂಕರ್ ಸ್ಟೂಡೆಂಟ್ಸ್ ಅವರಿಗೆ ಇಂಟರ್ವ್ಯೂ ಮಾಡೋದು. ನೀವು ಯಾವ್ಯಾವ ಟೆಕ್ನಿಕ್ಸ್ ಯೂಸ್ ಮಾಡಿ ಈ ಥರ ಟಾಪ್ ರ್ಯಾಂಕಿಂಗಲ್ಲಿ ಬಂದರು ಸ್ವಲ್ಪ ಹೇಳಿದ್ರೆ ಮಿಕ್ಕಿದ ಮಕ್ಕಳೆಲ್ಲ ಫಾಲೋ ಮಾಡ್ತಾರೆ ಅಂತ ಕೇಳಿದ್ರು. ಅದಕ್ಕೆ ಒಬ್ರೊಬ್ರು ಒಂದೊಂದು ಟಿಪ್ಸ್ ಹೇಳಿದ್ರು. ಅದರಲ್ಲಿ ಒಂದು ಹುಡುಗಿ ಏನು ಹೇಳಿದ್ರಂದ್ರೆ, ಈಗ ಪ್ರೀವಿಯಸ್ ಟೆಸ್ಟ್ನೇ ಕಂಪೇರ್ ಮಾಡಿಕೊಂಡು, ಈಗ ಸಪೋಸ್ ಫಸ್ಟ್ ಟೆಸ್ಟಲ್ಲಿ ಏನು ಮಾರ್ಕ್ ತೊಗೊಂಡಿದ್ನೋ ಸೆಕೆಂಡ್ ಮಾರ್ಕ್ ಅದಕ್ಕಿಂತ ಹೆಚ್ಚಾಗಿರಬೇಕು ಅಂತ ಟಾರ್ಗೆಟ್ ಇಟ್ಕೊತೀನಿ ಅಂತ ಹೇಳಿದ್ಲು. ಇನ್ನೊಂದು ಹುಡುಗಿ, ನಾವು ಫ್ರೆಂಡ್ಸ್ ಮಧ್ಯದಲ್ಲಿ ಒಂದು ಲೆಸನ್ ತಗೊಂಡು ಕ್ವೆಶನ್ಸ್ ನಾವೇ ಫ್ರೇಮ್ ಮಾಡಿಕೊಂಡು ಒಬ್ಬರು ಕ್ವೆಶನ್ಸ್ ಕೇಳ್ತಾರೆ, ಇನ್ನೊಬ್ರು ಆನ್ಸರ್ ಮಾಡ್ತಾರೆ. ಸೊ ಈ ಥರ ನಾವು ಹಲವಾರು ಕ್ವೆಶನ್ಸ್ ಕೇಳುವಾಗ ಅದು ಆ ಲೆಸನ್ನೇ ಫುಲ್ಲು ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೆ. ಮೂರನೇ ಅವಳು ಏನಂದ್ರು, ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ ಚೆನ್ನಾಗಿ ಕಾಮಿಡಿ ಮಾಡಿಕೊಂಡು ನಕ್ಕೊಂಡು ಚೆನ್ನಾಗಿ ಆ ಮೊಮೆಂಟ್ ಎಂಜಾಯ್ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿ ಎಕ್ಸಾಮ್ ಹಾಲ್ಗೆ ಹೋಗ್ತೀವಿ ಅಂತ ಮೂರನೇ ಹುಡುಗಿ ಹೇಳಿದ್ಲು. ಇನ್ನೊಂದು ಸ್ಟೂಡೆಂಟ್ ಏನು ಹೇಳಿದ್ರು ಅಂದರೆ, ಬರೆದು ನೋಡ್ತೀನಿ, ಓದುವಾಗ ಟೈಮ್ ಫಿಕ್ಸ್ ಮಾಡ್ಕೊಳ್ಳ, ಬರೆಯುವಾಗ ಟೈಮ್ ಫಿಕ್ಸ್ ಮಾಡ್ಕೋತೀನಿ. ಈಗ 5 ಮಾರ್ಕ್ ಕ್ವೆಶನ್ ಅಂದರೆ 5 ಮಿನಿಟ್ಸ್ ಅದಕ್ಕೆ ಅಲಾಟ್ ಮಾಡಿ ಅದರೊಳಗಡೆನೆ ಅದನ್ನು ಬರಿಬೇಕು ಅಂತ ನೋಡ್ಕೊತೀನಿ ಅಂತ ಹುಡುಗ ಹೇಳ್ದ. ಇನ್ನೊಂದು ಸ್ಟೂಡೆಂಟು ಮಾಡೆಲ್ ಕ್ವೆಶನ್ ಪೇಪರ್ಸ್ ಎಲ್ಲ ರೆಫರ್ ಮಾಡಿದಾಗ ಚೆನ್ನಾಗಿ ಗೊತ್ತಿರೋ ಕ್ವೆಶನ್ಸ್ ಎಲ್ಲ ಬರೆಯಲ್ಲ, ಬರೀ ಯಾವ ಕ್ವೆಶನ್ಸ್ ಗೊತ್ತಿಲ್ವೋ ಅದನ್ನ ಬರಿತೀನಿ, ಬರೆದ ಮೇಲೆ ಕರೆಕ್ಷನ್ ಮಾಡಿ ಏನು ತಪ್ಪು ಮಾಡಿದ್ದೀನಿ ಅಂತ ತಿಳ್ಕೊತೀನಿ ಅಂತ ಇನ್ನೊಂದು ಸ್ಟೂಡೆಂಟ್ ಹೇಳಿದ್ರು. ಇನ್ನೊಂದು ಸ್ಟೂಡೆಂಟ್ ಏನು ಹೇಳಿದ್ರು ಅಂದರೆ, ಸ್ಲೀಪಿಂಗ್ ಟೈಮ್ ಬಂದರೆ ಸ್ಲೀಪ್ ಬಂದರೆ ತಕ್ಷಣ ಸ್ಲೀಪ್ ಮಾಡಿಬಿಡ್ತೀನಿ. ಈವನ್ 6 ಗಂಟೆಗೆ ನಿದ್ದೆ ಬಂದ್ರೇನು ನಿದ್ದೆ ಮಾಡಿಬಿಡ್ತೀನಿ. ಮಧ್ಯ ಟೈಮಲ್ಲಿ ಎದ್ದರೆ ಆ ಟೈಮಲ್ಲೂ ಓದ್ತೀನಿ. ಸೊ ನಿದ್ದೆ ಬಂದುಬಿಟ್ರೆ ಮಾತ್ರ ನಾನು ನಿದ್ದೆ ಮಾಡಿಬಿಡ್ತೀನಿ. ಯಾಕೆ ಅಂದರೆ ಆ ಟೈಮಲ್ಲಿ ಓದಿದ್ರೆ ತಲೆಗೆ ಹತ್ತಲ್ಲ ಅಂತ. ಆಮೇಲೆ ಟೈಮ್ ಆದ್ರೂ ಎದ್ದು ಓದ್ತೀನಿ ಅಂತ. ಇನ್ನೊಂದು ಸ್ಟೂಡೆಂಟು ಯಾವುದೇ ಒಂದು ಆನ್ಸರ್ಸು, ಈಗ ಡಿಫಿಕಲ್ಟ್ ಆನ್ಸರ್ಸ್, ಈಗ ವೈಟಮಿನ್ ನೇಮ್ಸ್ ಎಲ್ಲ ಡಿಫಿಕಲ್ಟ್, ಅದನ್ನೇ ರಿಮೆಂಬರ್ ಮಾಡ್ಕೊಳಕ್ಕೆ. ಸೊ ಅದಕ್ಕೆ ಒಂದು ಸ್ಟೋರಿ ಥರ ಕಾರ್ಲೇಟ್ ಮಾಡ್ಕೊತೀವಿ ಅಂತ, ಸ್ಟೋರಿ ಥರ ಕಾರ್ಲೇಟ್ ಮಾಡಿಕೊಂಡ್ರೆ ಅದು ನೆನಪಿರುತ್ತೆ ಅಂತ. ಸೊ ಈ ಹಲವಾರು ಟಿಪ್ಸಲ್ಲಿ ನೀವು ಫಾಲೋ ಮಾಡ್ಕೊಳ್ಳಿ, ನೀವು ಟಾಪರ್ ಆಗಿ ಬನ್ನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.